ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮುಂಜಾನೆಯ ಶುಭೋದಯ. ಸೊ ನೀವು ಈಗಾಗಲೇ ನೋಡಿರ್ತೀರಾ ಅಬಕಾರಿ ನೋಟಿಫಿಕೇಷನ್ ಬಗ್ಗೆ. ಸೊ ಅಬಕಾರಿ ನೋಟಿಫಿಕೇಷನ್ನು ಈಗ ಗೆಜೆಟ್ ಹೊಡಿಸಿದ್ದಾರೆ ಅಂದರೆ 100ಕ್ಕೆ 100 ಸತ್ಯ ನೋಟಿಫಿಕೇಷನ್ ಆಗುತ್ತೆ. ಬಟ್ ನೀವು ಪ್ರಿಪ್ರೇಷನ್ ಆಗಿರೋದೆಷ್ಟು ಅದನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂದರೆ, ಈಗ PSI ಹೇಗೋ PC ಹೇಗೋ ಹಾಗೆಯೇ ESI ಮತ್ತು EPC ಎಕ್ಸಸೈಸ್ ಪೊಲೀಸ್ ಕಾನ್ಸ್ಟೇಬಲು, ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರು ಒಳ್ಳೆ ಪೊಸಿಷನ್ನು. ಈಗ PSI ನಿಮಗೆಲ್ಲ ಗೊತ್ತಿರೋ ಹಾಗೆ ಇವನ್ ನಾವು ಡಿಪಾರ್ಟ್ಮೆಂಟ್ ಇರೋದ್ರಿಂದ ಪ್ಯಾಷನ್ ಇತ್ತು, ಯು ಕ್ಯಾನ್ ಕಮ್, ನೋ ಪ್ರಾಬ್ಲಮ್. ಇವನ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪ್ಯಾಷನ್ ಇತ್ತು, ಯು ಕ್ಯಾನ್ ಕಮ್, ಯು ಕ್ಯಾನ್ ಸರ್ವ್ ಹಿಯರ್. ಬಟ್ ಇಲ್ಲ ಸ್ವಲ್ಪ ನಮಗೆ ಇನ್ಫಾರ್ಮ್ ಜಾಬ್ ಬೇಕು, ಸ್ವಲ್ಪ ಆರಾಮಾಗಿರ್ಬೇಕಂದ್ರೆ ESI ಇಸ್ ದ ಬೆಸ್ಟ್. ಆ್ಯಂಡ್ EPC ಎಕ್ಸೈಸ್ ಪೊಲೀಸ್ ಕಾನ್ಸ್ಟೇಬಲ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ಇಂಪಾರ್ಟೆಂಟ್ ಅಂದರೆ ನೀವು ಎಕ್ಸಾಮ್ಸ್ಗೆ ಏನಾದರೂ ಮುಂದೆ ಪ್ರಿಪೇರ್ ಆಗೋರಿಗೆ ತುಂಬ ಟೈಮ್ ಸಿಗುತ್ತೆ ಇಲ್ಲಿ. ಸೊ ದಟ್ ಎಕ್ಸಾಮ್ಸ್ ಬರೀರಿ, ಗೌರ್ಮೆಂಟ್ ಜಾಬ್ ಇಸ್ ವೆರಿ ಇಂಪಾರ್ಟೆಂಟ್. ಮೊದಲನೇದು ಅರ್ಥ ಆಗ್ತಿದೆಯಾ? ಗೌರ್ಮೆಂಟ್ ಜಾಬ್ ಇಸ್ ವೆರಿ ಇಂಪಾರ್ಟೆಂಟ್, ಅದು ಯಾವುದೇ ಆಗಿರಲಿ. ಅದಕ್ಕೆ ಇದು ನೋಟಿಫಿಕೇಷನ್ 100% ಆಗೇ ಆಗುತ್ತೆ. ಅದು ನಮಗಿರೋ ಮಾಹಿತಿ ಪಕ್ಕಾ ಪ್ರಕಾರ ಈ ಮಂತು ಅಥವಾ ನೆಕ್ಸ್ಟ್ ಮಂತಲ್ಲಿ ಇದು ನೋಟಿಫಿಕೇಷನ್ 100% ಆಗೇ ಆಗುತ್ತೆ. ಸೊ ಅದರಲ್ಲಿ ಏನಿದೆ ಅನ್ನೋದನ್ನು ನೋಡ್ಕೊಂಬರ್ರಿ. ಮೊದಲನೇದಾಗಿ ನೋಡಿ, ಇಲ್ಲಿ ನಾನು ಈ ಸೋರ್ಸಿಂದ ಮಾಡಲ್ಲ, ಪಕ್ಕಾ ಗೌರ್ಮೆಂಟ್ ಸೋರ್ಸ್ ಏನಾಗಿರುತ್ತೆ ಅದನ್ನು ಮಾತ್ರ ಮಾಡೋದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಏನು ಹೇಳೋಣ ಇಲ್ಲಿ, ಅಬಕಾರಿ ಉಪನಿರೀಕ್ಷಕ ಅಂದರೆ ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರ್, ಅಬಕಾರಿ ಪೇದೆ ಅಂದರೆ ಎಕ್ಸಸೈಸ್ ಕಾನ್ಸ್ಟೇಬಲ್ ಅಂತ. ಅರ್ಥ ಆಗ್ತಿದೆಯಾ? ಸೊ ಈಗ ಟೋಟಲ್ ಆಗಿ KK ಕಲ್ಯಾಣ ಕರ್ನಾಟಕ ಮತ್ತು RPC ನಾನು ಹೈದರಾಬಾದ್ ಕರ್ನಾಟಕ ಎರಡೂ ಸೇರಿಸಿ 265 ESI ಪೋಸ್ಟ್ಗಳಿದ್ದವು. ಅದಾದ ನಂತರ ಅಬಕಾರಿ ಪೊಲೀಸ್ ಎಷ್ಟಿದೆ, ಎಕ್ಸೈಸ್ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟಿದೆ, ಟೋಟಲಿಗೆ 942. ಸೊ ಏನೇನು ಚೇಂಜಸ್ ಆಗಿದೆ ಇದರಲ್ಲಿ ಇಂಪಾರ್ಟೆಂಟು. ಸೊ ಏನು ಎಕ್ಸೈಸ್ ಪೊಲೀಸ್ದು ಯಾರಿಗೆ ಬಿಡ್ತಾರಂದರೆ, ಇದು ಎಕ್ಸೈಸ್ ಕಾನ್ಸ್ಟೇಬಲ್ ಏನಿರುತ್ತಲ್ಲ ಅಬಕಾರಿ ಪೇದೆಯವ್ರದ್ದು, ಅದು ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ನೇಮಕಾದ ಪ್ರಾಧಿಕಾರಿಗಳಾಗಿರುತ್ತಾರೆ, ಜಿಲ್ಲಾಧಿಕಾರಿಗಳು. ಸೊ ನಿಮಗೆ ಅದು ಇಂಪಾರ್ಟೆಂಟ್ ಅಲ್ಲ. ನೀವು ಇದಕ್ಕಿಂತ ಮುಂಚಿತವಾಗಿ ನೀವೆಲ್ಲರೂ ಈಗ ಆಲ್ರೆಡಿ ನಾನು ಕೂಡ ವಿಡಿಯೋ ಮಾಡಿದ್ದೆ, CR ಮತ್ತು ಸಿವಿಲ್ PC ಇದನ್ನು ಡಿಸ್ಟಿಕ್ ವೈಸ್ ಇದೆ, ನಿಮಗೆ ಗೊತ್ತಿದೆ. ಈಗ ಅದು ಡಿಸ್ಟಿಕ್ ವೈಸ್ ಟೈಮ್ ಅದನ್ನು ಮೋಸ ಅಂತ ಹೇಳಬೇಕಾ ಅಥವಾ ಏನೋ ಗೊತ್ತಾಗಲ್ಲ. ಹೆಂಗದೆ ಅಂದರೆ ಸಮ್ಟೈಮ್ಸು ಇವಾಗ ಉಡುಪಿ ಕೊಡಗು ತಗೊಳ್ಳಿ, ಉಡುಪಿ ಕೊಡಗುಲೆಲ್ಲ ಅಲ್ಲಿ ಒಂದು 67 ಜಾಬ್ ಆದರೆ ಬೆಂಗಳೂರು ಸಿಟಿ 74 ಆಗಲ್ಲ ಸಮ್ಟೈಮ್ಸು. ಅರ್ಥ ಆಗ್ತಿದೆಯಾ? ಆ ರೀತಿ ಮೋಸ ಆಗ್ತಿತ್ತು. ಬಟ್ ಅಬಕಾರಿ ಪೇದೆ ಇಡೀ ರಾಜ್ಯಕ್ಕೆ ಅನುಗುಣವಾಗಿ ಅವ್ರು ಮಾಡ್ತಿದ್ದಾರೆ, ಒಂದೇ ಎಕ್ಸಾಮ್ಸು. ಸೊ ಡಿಸ್ಟಿಕ್ ವೈಸ್ ಎಲ್ಲ ಇಡೀ ರಾಜ್ಯಕ್ಕೆ ಅನುಸಾರ ನೋಡಿಲಿ. ಅಬಕಾರಿ ಪೇದೆ ಹುದ್ದೆಗಳ ಆಯ್ಕೆ ಪಟ್ಟಿಯನ್ನು ರಾಜ್ಯ ಮಟ್ಟಕ್ಕೆ ಸಿದ್ಧಪಡಿಸಿ ಪ್ರಕಟಿಸಲು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಮಾಡಿಕೊಂಡು ಮುಂದಿನ ನೇಮಕಾತಿ ಪ್ರಕ್ರಿಯೆಗೆ ಪ್ರಸ್ತಾವನೆ ಸಲ್ಲಿಸಲು ತಿಳಿಸಿರ್ತಾರೆ, ಮಾಡ್ತಾರೆ ಅದನ್ನು ರಾಜ್ಯಕ್ಕೆ. ಆಯಿತಾ? ಅದಾದ ನಂತರ ಈಗ ಒಂದು ರೋಸ್ಟರ್ ಮಾಡ್ತಾರೆ. ಆ ರೋಸ್ಟರಲ್ಲಿ ನಿಮಗೆ ಗೊತ್ತಿದೆ, SC ಮೀಸಲಾತಿಯಲ್ಲಿ 50% ಇದೆ, ಅದರಲ್ಲಿ ABC ವರ್ಗ ಮಾಡಿದರೆ ನಿಮಗೆಲ್ಲರಿಗೂ ಗೊತ್ತಿದೆ, ABC. ಸೊ ಈ ರೋಸ್ಟರ್ ರೆಡಿ ಮಾಡಿದಾಗ ಯಾವುದೇ ನೇಮಕಾತಿ 3ಕ್ಕಿಂತ ಕಡಿಮೆ ಹುದ್ದೆಗಳು ಲಭ್ಯವಾಗುತ್ತಿದ್ದಲ್ಲಿ, ಅಂದರೆ 3 ಕ್ರೀಡೆಗಿಂತ ಕಡಿಮೆ ಹುದ್ದೆ ಲಭ್ಯವಾಗ್ತಿದ್ದಿಲ್ಲ ಅಂದರೆ, ಈ ಮೊದಲು ಹೆಂಗಿತ್ತು SC 15%, ಅವರೆಲ್ಲರಿಗೂ ಇಲ್ಲಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ಅಬಕಾರಿ ಪೇದೆ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಆರಂಭಿಸಬೇಕಾಗಿರುವುದರಿಂದ ಆಯ್ಕೆ ಪ್ರಾಧಿಕಾರ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದೇ ನೇಮಕಾತಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿರುತ್ತಾರೆ. ಅದನ್ನು ಮಾಡ್ತಾರೆ, ಅದನ್ನೇ ಹೇಳಿದೆಲ್ಲ, ರಾಜ್ಯ ಮಟ್ಟಕ್ಕೆ ಒಂದೇ ನೇಮಕಾತಿ ಆಯ್ಕೆ ಮಾಡಿಸಿದರೆ. ಸೊ ನೀವು ಜಾಸ್ತಿ ಮಾರ್ಕ್ಸ್ ತೆಗೆದ್ರಿ ಅಂದರೆ, ಹೆಂಗೆ SDFD ಇರುತ್ತಲ್ಲ ಹಾಗೆ ನೀವು ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ನೀವು ಸೆಲೆಕ್ಷನ್ ಆಗ್ತೀರಾ. ಸೊ ಆ ಡಿಸ್ಟಿಕ್ಗೆ ಹಾಕ್ಬೇಕು, ಈ ಡಿಸ್ಟಿಕ್ ಹಾಕಬೇಕನ್ನೋ ಯಾವುದೇ ಗುರಿ ನಿಮಗೆ ಇರಲ್ಲ. ಪ್ರತಿ ಜಿಲ್ಲೆಗೆ ಪ್ರತ್ಯೇಕ ರೋಸ್ಟರ್ ಹಾಗೂ ಪ್ರವರ್ಗ ಮೀಸಲಾತಿ ಅಂತಿಮ ಆಯ್ಕೆ ಪಟ್ಟಿಯ ಬದಲಾಗಿ ರಾಜ್ಯ ಮಟ್ಟಕ್ಕೆ ಒಂದೇ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸುವ ಸಂಬಂಧ ಅಧಿಕಾರಿ ಆಯುಕ್ತರ ನೇಮಕಾತಿ ಪ್ರಾಧಿಕಾರ ನೇಮಿಸಿ ತಿದ್ದುಪಡಿ ಮಾಡುವುದು. ಇಡೀ ರಾಜ್ಯಕ್ಕೆ ಒಂದೇ ತಿದ್ದುಪಡಿ ಅಂದರೆ ಇಡೀ ರಾಜ್ಯಕ್ಕೆ ಒಂದೇ ಲಿಸ್ಟ್ ಇರುತ್ತೆ, ಡಿಸ್ಟಿಕ್ ವೈಸ್ ಇರಲ್ಲ, ಅದು ಒಂದು ಖುಷಿ ವಿಚಾರ. ನೆಕ್ಸ್ಟು ಈಗ ಅಬಕಾರಿ ಪೇದೆ ಎಕ್ಸೈಸ್ ಕಾನ್ಸ್ಟೇಬಲ್ಗೆ ಏನಿರುತ್ತೆ ಸಿಲೆಬಸ್ಗೆ, ಎಕ್ಸಸೈಸ್ ಕಾನ್ಸ್ಟೇಬಲ್ ವೃಂದಕ್ಕೆ ಅರ್ಹ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಲಾಗುತ್ತಿದ್ದು, ಸದರಿ ಪರೀಕ್ಷೆಗಳಿಗೆ ಅಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್, ಅಬ್ಜೆಕ್ಟಿವ್ ಟೈಪ್ ಹೊಸದಾಗಿರೋರು ABCDE ಏನಪ್ಪ ಏನು ಗೊತ್ತಿಲ್ಲ ಅಂದರೆ ಇದನ್ನ ಹಾಕಿ ಬರಲೇಬೇಕು, KA ರೂಲ್ಸು. ಇನ್ನು ನೆನಪಿರಲಿ, ಇದನ್ನು ಕೂಡ KEAಗೆ ಕೊಟ್ಟಿದ್ದಾರೆ, ಪ್ರಸನ್ನ ಕುಮಾರ್ ಸರ್ ಇದ್ದಾರೆ, ಅವ್ರು ಎಕ್ಸಾಮ್ ನಡೆಸ್ತಾರೆ. ಏನಿರುತ್ತೆ, ಸಾಮಾನ್ಯ ಜ್ಞಾನ ಇರುತ್ತೆ. ಸಾಮಾನ್ಯ ಜ್ಞಾನದಲ್ಲಿ GK ವಿಜ್ಞಾನ
ಭೂಗೋಳಶಾಸ್ತ್ರ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಒಂದು ಪತ್ರಿಕೆಯನ್ನು 100 ಅಂಕಗಳು ಮತ್ತು 2 ಗಂಟೆಗಳ ಪರೀಕ್ಷೆ ನಿಗದಿಪಡಿಸಲಾಗುವುದು. ಒಂದೇ ಎಕ್ಸಾಮ್ ಇರುತ್ತೆ 100 ಅಂಕಕ್ಕೆ. ಸೊ ಅದಕ್ಕೆ 4 ತಪ್ಪು ಮಾಡಿದರೆ ಒಂದು ರೈಟ್ ಮಾಡಿರೋದು ಗಾನ್ ಆಗುತ್ತೆ, ಸಿಂಪಲಾಗಿ ಹೇಳ್ಬೇಕಂದ್ರೆ. ಸೊ ಈಗ 1 2 3 4 5 5 ಕ್ವಶನ್ಸ್ ಇದಾವೆ. ಸೊ ನೀವೇನು ಮಾಡ್ತೀರಾ, ಇವು 4 ರಾಂಗ್ ಮಾಡ್ತೀರಾ, ಇದನ್ನು ರೈಟ್ ಮಾಡ್ತೀರಾ. ಸೊ ಇದು ಗಾನ್ ಆಗುತ್ತೆ ಅವಾಗ. ಅರ್ಥ ಆಯ್ತಾ? 4 ತಪ್ಪು ಮಾಡಿದರೆ ಒಂದು ಸರಿ ಮಾಡೋದು ಹೋಗುತ್ತೆ, ಅದು ನೆನಪಿರಲಿ ಅಷ್ಟೇ. 2 ಗಂಟೆ ಪರೀಕ್ಷೆ ಇರ್ತೈತಿ, 2 ತಾಸು ಇರ್ತೈತಿ, 120 ನಿಮಿಷ. ಅದನ್ನು ನೀವು ಎಕ್ಸಾಮ್ ಬರೀಬೇಕು. ದೇಹದಾಢ್ಯ ಮತ್ತು ದೈಹಿಕ ಸಾಮರ್ಥ್ಯ, ನಿಮ್ಗೆ ಎರಡು ಕ್ವಶನ್ ಇರುತ್ತೆ, ಅದು ನಾನು ಹೇಳ್ತೀನಿ ಇವಾಗಲೇ ಏನೇನಿರುತ್ತೆ. ಫಿಸಿಕಲ್ ಇದೆಯಲ್ಲ ಏನೇನಿರುತ್ತೆ ಅಂತ. ಆಮೇಲೆ ಅಬಕಾರಿ ಪೇದೆ ಮತ್ತು ಅಬಕಾರಿ ಪೇದೆ ಮಹಿಳೆಯಿಂದ ಪ್ರತ್ಯೇಕ ವೃಂದಗಳಿದ್ದು ಎರಡನ್ನು ಸೇರ್ಪಡೆಗೊಳಿಸಿ ಅಬಕಾರಿ ಪೇದೆ. ಅದೇ ಅವಾಗೆಲ್ಲ ಸಪ್ರೇಟ್ ಇತ್ತು, ಇವಾಗ ಏನಿಲ್ಲ. ಹೆಣ್ಮಕ್ಳು ಕೂಡ ಇದನ್ನು ಅಪ್ಲಿಕೇಶನ್ ಹಾಕ್ಬೋದು. ಹೆಣ್ಮಕ್ಳು ಯಾರ್ಯಾರು ಇದ್ದೀರಾ, ಇಲ್ಲಿ ಕಾಂಪಿಟೇಷನ್ಸ್ ಕಡಿಮೆ ಇರುತ್ತಪ್ಪ. ಹೆಣ್ಮಕ್ಳು ಯಾರಿದ್ದೀರಾ ಸ್ವಲ್ಪ ಸರಿಯಾಗಿ ಪ್ರಿಪೇರ್ ಆಗಿಬಿಡಿ ನೀವು. ವೆರಿ ಇಂಪಾರ್ಟೆಂಟು ಇದು ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರ್. ಹಳೆ ಹುಲಿಗಳು ಯಾರಿದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. 2 ಪತ್ರಿಕೆ ಇತ್ತು ಮೊದಲ, ನಾವು ಕೂಡ ಎಕ್ಸಾಮ್ ಬರೆದಿದ್ವಿ. 2 ಪತ್ರಿಕೆ ಇತ್ತು, ಪತ್ರಿಕೆ 1 ಪತ್ರಿಕೆ 2 ಅಂತ. ಇವಾಗ ಕೇವಲ ಒಂದೇ ಒಂದು ಪತ್ರಿಕೆ ಇದೆ. ನೀವು GK ಸ್ಟ್ರಾಂಗ್ ಇದ್ದರೆ ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರ್ ಆದರೆ ನೀವು. ಅರ್ಥ ಆಗ್ತಿದೆಯಾ? ಸೊ ಏನಿದೆ ಇದು ಕೂಡ ಆಬ್ಜೆಕ್ಟಿವು. ಟೋಟಲಾಗಿ ಏನಿರುತ್ತೆ 100 ಕ್ವಶನ್ಸು, 2 ತಾಸು. ಅದೇ 4 ಸರಿ ಮಾಡಿದರೆ ಒಂದು 4 ರಾಂಗ್ ಮಾಡಿ 1 ಸರಿ ಮಾಡಿದರೆ ಅದು ರಾಂಗ್, ಗೊತ್ತಲ್ಲ. 0.25 ಕಟ್ ಆಗ್ತಿರುತ್ತೆ. ಸಾಮಾನ್ಯ ಇದೆ ಏನೇನಿರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಈ ವರ್ಡ್ ಇಂಪಾರ್ಟೆಂಟು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಪದವಿ ಮಟ್ಟದ ಬಹು ಆಯ್ಕೆಗಳ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಪದವಿ ಮಟ್ಟದ ವರ್ಡ್ ಇಂಪಾರ್ಟೆಂಟ್, ಅರ್ಥ ಆಯ್ತು ಅನ್ಕೊಳ್ತೀನಿ. ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜು, ವಿಜ್ಞಾನ, ಸೈನ್ಸು, ಜಿಯೋಗ್ರಫಿ, ಹಿಸ್ಟ್ರಿ, ಇಂಡಿಯನ್ ಪೊಲಿಟಿ, ಸ್ವತಂತ್ರ ಚಳವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ. ನೈತಿಕ ಶಿಕ್ಷಣ ನೀವು ಡೈರೆಕ್ಟ್ ಎಕ್ಸಾಮಲ್ಲಿ ಮಾಡ್ತೀರಿ, ಡೋಂಟ್ ವರಿ. ನೆಕ್ಸ್ಟು 100 ಅಂಕಗಳು 2 ಗಂಟೆ, ಅದೇ ಹೇಳಿದಲ್ಲ 100 ಅಂಕಗಳು 2 ಗಂಟೆ. ಪರೀಕ್ಷೆಯಲ್ಲಿ ಮತ್ತು ಪರೀಕ್ಷೆಲಾರದ ಅಭ್ಯರ್ಥಿಗೆ ದೇಹದಾಢ್ಯ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅವರು ಯಾರು ನಡೆಸ್ತಾರೆ ಅಂದರೆ ನಮ್ಮ ಪೊಲೀಸ್ನವರೇ ನಡೆಸಿರ್ತಾರೆ. ಎಕ್ಸಸೈಸ್ ಅವರು ಜಿಲ್ಲಾಧಿಕಾರಿ ಯಾರಿರ್ತಾರೆ, ಪೊಲೀಸ್ನವ್ರಿಗೆ ನಡೆಸ್ಕೊಡ್ರಪ್ಪ ಅಂತ ಹೇಳ್ತಾರೆ, ಅವ್ರು ನಡೆಸ್ಕೊಡ್ತಾರೆ. ಸೊ ಇದು ಇಲ್ಲಿಗೆ ಮುಗೀತು. ನಿಮಗೆಲ್ಲರಿಗೂ ಕ್ವಶನ್ ಏನಿರುತ್ತೆ ಅಂದರೆ, ಏನಪ್ಪ ಈ ಅಬಕಾರಿ ಪೇದೆಗೆ ಏನು ಮಾಡಿರಬೇಕು ಅಂದರೆ ಡಿಗ್ರಿನಾ ಅಥವಾ PUCನ, SSLCನ? ಸೊ PUC ಉತ್ತೀರ್ಣತೆ ನಿಗದಿಪಡಿಸುವುದು. ಇದು ಅಬಕಾರಿ ಆಯುಕ್ತರು ಪೇದೆಗೆ PUC ಮುಗಿಸಿರಬೇಕು. ಈಗ ಏನು ಪೊಲೀಸ್ ಕಾನ್ಸ್ಟೇಬಲ್ಗೆ ಏನು ಮಾಡಿತ್ತಲ್ಲ ಸೇಮ್ ಅದೇ ಡಾಕ್ಯುಮೆಂಟ್ಸು. ಅದಾದ ನಂತರ ಇಲ್ಲಿದೆ ನೋಡಿ, ಹೌದು ಆವಾಗಲೇ ನಾನು ಹೇಳಿದ್ದು, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಸುವುದು. ಅಭ್ಯರ್ಥಿಗಳ ಪಟ್ಟಿನ ಅವರೇ ರೆಡಿ ಮಾಡ್ತಾರೆ. ಅವರೇನು 1:, ಎಷ್ಟು ಬಿಡ್ತಾರೆ ನೋಡೋಣ, 1:15 ಬಿಡ್ತಾರೆ, 1:5 ಬಿಡ್ತಾರೆ ಎಕ್ಸಾಮ್ ಆದಮೇಲೆ. ನೆಕ್ಸ್ಟ್ ಬಂದುಬಿಟ್ಟು ಅಬಕಾರಿ, ಇದು ಸಾಮಾನ್ಯ ಜ್ಞಾನ, ಭೂಗೋಳ, ಇತಿಹಾಸ. ಇದು ವೆರಿ ಇಂಪಾರ್ಟೆಂಟು. ಸ್ವಲ್ಪ ಯಾರು ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಸಣ್ಣ ಪುಟ್ಟ ನಡೆಯಲ್ಲ, ಇನ್ ಡೀಟೇಲ್ ಆಗಿ ಇವಾಗಲಿಂದ ಪ್ರಿಪ್ರೇಷನ್ ಆಗಿ. ನೆಕ್ಸ್ಟ್ ಬಂದುಬಿಟ್ಟು ಯಾರ್ಯಾರು ಪೊಲೀಸ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ನೀವು ಏನು ತಲೆ ಕೆಡಿಸ್ಕೊಬೇಡಿ ಇದಕ್ಕೆ ಅಪ್ಲಿಕೇಶನ್ಗೆ. ಇದರಲ್ಲಿ ಫಿಸಿಕಲ್ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಸೊ ಫಿಸಿಕಲ್ಲು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಫಿಸಿಕಲ್ ಏನಿರುತ್ತಪ್ಪ ಅಂದರೆ ಪುರುಷರಿಗೆ ಮೆನ್ ಯಾರಿದ್ದೀರಾ ಟೋಟಲಾಗಿ ಎಷ್ಟಿರುತ್ತಪ್ಪ ಅಂದರೆ 5 ಇರುತ್ತೆ. 5ರಾಗ ಯಾವುದಾದ್ರೂ ನೀವು 3 ಮಾಡಬೇಕು. 100 ಮೀಟ್ರನ್ನ 15 ಸೆಕೆಂಡಲ್ಲಿ ಮಾಡಬೇಕು. 100 ಮೀಟ್ರೇನು 15 ಸೆಕೆಂಡಲ್ಲಿ ಮಾಡಬೇಕು. ಅದಾದ ನಂತರ 100 ಮೀಟ್ರನ್ನ 15 ಸೆಕೆಂಡಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಎತ್ತರ ಜಿಗಿತ 1.2, ಅದು 1.2 ಮೀಟರ್ ಹೈಟು. ಉದ್ದ ಜಿಗಿತ 3.8. ಅದಾದ ನಂತರ ಗುಂಡು ಎಸೆತ ಏನಿದೆ 5.6 ಮೀಟ್ರು. 800 ಮೀಟ್ರ್ ಓಟ 2 ನಿಮಿಷ 50 ಸೆಕೆಂಡು. ಸೊ ಏನು ಇಲ್ದಂಗೆ ಉದ್ದ ಜಿಗಿತ, ಗುಂಡು ಜಿಗಿತ ಆರಾಮಾಗಿ ಮುಗಿತಾ. 5 ಇರುತ್ತೆ, 5ರಲ್ಲಿ 3 ಮಾಡಬೇಕು. 3 ಮಾಡಿದರೆ ಮುಗೀತು. ಅರ್ಥ ಆಯ್ತಾ? ನೀವು ಉದ್ದ ಜಿಗಿತ ಒಂದು ಮಾಡ್ತೀರಾ, ಗುಂಡು ಜಿಗಿತ ಆರಾಮಾಗಿ ಮಾಡ್ತೀರಾ. 800 ಮೀಟ್ರ್ ಆರಾಮಾಗಿ ಓಡ್ಬಿಡ್ತೀರಿ. ಅದಾದ 100 ಮೀಟ್ರ್ ಓಡ್ಬೋದು. ಎತ್ತರ ಜಿಗಿತ ಇವು 5ರಲ್ಲಿ 100% ನೀವು ಮಾಡ್ತೀರಾ, ಮಾಡಬೇಕು ಕೂಡ. ನೆಕ್ಸ್ಟು ಇದು ಪುರುಷರಿಗೆ ನೆನ್ಪಿಟ್ರೆ 5ರಾಗ 1 ಮಾಡ್ಕೋಬೇಕು. ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರ್ಗೂ ಮತ್ತು ಎಕ್ಸಸೈಸ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಇದು ಸೇಮ್ ಇರುತ್ತೆ, ಅದೇನು ಡಿಫ್ರೆನ್ಸಸ್ ಇರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಮಹಿಳೆಯರದು ನೋಡಿ,
ಮಹಿಳೆಯರದ್ದು ಏನಿದೆ ಅಂದರೆ 100 ಮೀಟ್ರನ್ನ 18.5 ಸೆಕೆಂಡ್ಗಳಲ್ಲಿ 100 ಮೀಟ್ರ್ ಓಡಬೇಕು. ಎತ್ತರ ಜಿಗಿತ 0.9 ಮೀಟರು, ಉದ್ದ ಜಿಗಿತ 2.5 ಮೀಟ್ರು, ಗುಂಡು ಎಸೆತ 3.7, 200 ಮೀಟ್ರ್ ಓಟ 40 ಸೆಕೆಂಡ್ಗಳು. ಸೊ ಇದರಲ್ಲಿ ಈ ಏನಿದೆಯಲ್ಲ 5ರಲ್ಲಿ ನೀವು ಕೂಡ ಮೂರು ಮಾಡಬೇಕು. ಸಾಧನೆಯು ಶ್ರಮ ಶಕ್ತಿ ಸಾಧನೆಗೆ, ನಿನ್ನ ಪರಿಶ್ರಮ ಇಂದು ಸಾಧನೆ ನಾಳೆ ಯಶಸ್ಸು. ಸೊ ಇಲ್ಲೇನಿರುತ್ತಲ್ಲ, ಈ ಇಂಪಾರ್ಟೆಂಟ್ ಏನಿರುತ್ತಲ್ಲ ಅದನ್ನು ನೀವು ಪೂರೈಸಲೇಬೇಕು. ಸೊ ಇದಾಗಿತ್ತು ಎಸ್ ಸಬ್ ಇನ್ಸ್ಪೆಕ್ಟರ್. ಆಮೇಲೆ ಯಾರ್ಯಾರು ಪೊಲೀಸ್ ಕಾನ್ಸ್ಟೇಬಲ್ಗೆ ಅದಂದ್ರೆ ಯಾರ್ಯಾರು ಓದ್ತಿದ್ದಾರೆ, ಯಾರ್ಯಾರು ಸಬ್ ಇನ್ಸ್ಪೆಕ್ಟರ್ ಆಗೋಕ್ಕಾಗಿಲ್ಲ, ನನ್ನ ಹೈಟ್ 163 165 ಅಂತಿದ್ದೀರಾ, 163 ಅಂತಿದ್ದೀರಿ, ಎಲ್ಲರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ನೀವು ಅಪ್ಲೈ ಮಾಡಿ, ಯಾರ್ಯಾರು ಎಕ್ಸಾಮ್ಸ್ ಓದ್ತಾ ಇದ್ದರೆ ಇದನ್ನು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಿ. ಆಮೇಲೆ ಡಾಕ್ಯುಮೆಂಟ್ಸ್ ಏನು ಸರ್ ಹಾಗೆ ಹೇಗೆ ಅಂತ ಒದ್ದಾಡೋಕೆ ಹೋಗ್ಬೇಡಿ. ಇವಾಗಲೇ ನೀವು ಮೊನ್ನೆ ಏನು ಅಪ್ಲಿಕೇಶನ್ ಹಾಕಿದ್ದೀರಲ್ಲ ಅವೇ ಡಾಕ್ಯುಮೆಂಟ್ಸೇ, ಬೇರೆ ಏನು ವ್ಯತ್ಯಾಸ ಆಗಲ್ಲ. ಸೊ ಎಲ್ಲ ಅದೇ ಡಾಕ್ಯುಮೆಂಟ್ಸೇ, ರೆಡಿಯಾಗಿರಿ. ಓದೋದೇ ಇಂಪಾರ್ಟೆಂಟು, ಹಗಲು ರಾತ್ರಿ ಅನ್ನಲಿದ್ದಂಗೆ ಸ್ವಲ್ಪ ಕಷ್ಟಪಟ್ಟು ಈ ಮೂಮೆಂಟಲ್ಲಿ ಓದಿ ನೀವು ಒಂದು ಯಾವುದಾದ್ರೂ ಒಂದು ಜಾಬ್ಸ್ ಆಗೇ ಆಗ್ತೀರಾ, ಕಾನ್ಫಿಡೆಂಟಲ್ಲಿರಿ. ಸೊ ಧನ್ಯವಾದಗಳು, ಆಲ್ ದಿ ಬೆಸ್ಟ್. ಇದನ್ನು ಇವಾಗಲಿಂದನೇ ಪ್ರಿಪೇರ್ ಮಾಡಿ. ನೋಟಿಫಿಕೇಷನ್ ಇವಾಗಲೇ ಆಗಿದೆ ಅಂತ ಅಂದ್ಕೊಂಡೆ ಓದ್ಕೊಳ್ಳಪ್ಪ. ನಾವೇನು ವಿಡಿಯೋ ಹಾಕಿದ್ರೆ ಇವತ್ತೇ ಆಗಿದೆ ನೋಟಿಫಿಕೇಷನ್ ಅಂದ್ಕೊಂಡು ಟೈಮ್ ಟೇಬಲ್ ಹಾಕೊಂಡು ಓದ್ಕೊಳ್ಳಿ, ಸಕ್ಸಸ್ ಆಗ್ತಾರೆ. ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ. ಅವರು ಹೇಳ್ತಿದ್ದಾರಲ್ಲ, ನಾನು ನನ್ನ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಮಿನಿಮಮ್ 2 ವರ್ಷ ಓದಬೇಕಂತ ಪ್ರಶಾಂತ್ ಕುಮಾರ್ ಸವರೇ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಹಾಗೇನಿಲ್ಲ, ಕುತ್ಕೊಂಡು ಚೆನ್ನಾಗಿ ಓದಿ, ಅಂದರೆ ಹಾರ್ಡ್ ವರ್ಕ್ ಮಾಡಿ. ಥ್ಯಾಂಕ್ ಯು.